ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಕೈ ತಪ್ಪಿದೆ ಮಂಡ್ಯ. ಯಾಕಂದ್ರೆ ಅಧಿಕೃತವಾಗಿ ಜೆಡಿಎಸ್ಗೆ ಮಂಡ್ಯವನ್ನ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಭಾರಿ ವಿಶ್ವಾಸದಲ್ಲಿದ್ದು ಸುಮಲತಾ ಮಂಡ್ಯ ಕ್ಷೇತ್ರಕ್ಕೆ ಪಟ್ಟು ಹಿಡಿದಿದ್ರು. ಆದರೆ ಈಗ ಸುಮಲತಾಗೆ ಬಿಗ್ ಶಾಕ್. ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸಲ್ಲ ಅಂದಿದ್ರು ಸುಮಲತಾ. ಹಾಗಿದ್ರೆ ಈಗ ಮಂಡ್ಯ ಕೈ ತಪ್ಪಿದೆ, ಜೆಡಿಎಸ್ ಪಾಲಾಗಿದೆ, ಅಧಿಕೃತವಾದ ಘೋಷಣೆಯಾಗಿದೆ. ಹಾಗಿದ್ರೆ ಸುಮಲತಾ ಮುಂದಿನ ನಡೆ ಏನು? ಬಂಡಾಯ ಹೇಳ್ತಾರಾ ಅಥವಾ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರಾ ಸುಮಲತಾ? ಇದು ಈಗ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಭೇಟಿ ಬಳಿಕ ಸೈಲೆಂಟ್ ಆಗಿದ್ದಾರೆ ಸುಮಲತಾ. ಕಳೆದ ಒಂದು ವಾರದಿಂದ ಮೌನಕ್ಕೆ ಶರಣಾಗಿದ್ದಾರೆ ಸುಮಲತಾ. ವರಿಷ್ಠರ ಕರೆಯ ಮೇರೆಗೆ ಮಾರ್ಚ್ 17ಕ್ಕೆ ದೆಹಲಿಗೆ ತೆರಳಿದ್ರು. ನಡ್ಡಾ, ಅಮಿತ್ ಶಾರನ್ನ ಕೂಡ ಭೇಟಿಯಾಗಿದ್ರು ಸುಮಲತಾ. ಮಾರ್ಚ್ 19ಕ್ಕೆ ಬೆಂಗಳೂರಿಗೆ ವಾಪಸ್ಸಾದ ಮೇಲೆ ಭಾರಿ ಸೈಲೆಂಟ್ ಆಗಿದ್ದಾರೆ. ಭಾರಿ ವಿಶ್ವಾಸದಲ್ಲಿದ್ರು ಸುಮಲತಾ. ಮಂಡ್ಯ ನನ್ನದೇ ಅಂತ ಇದ್ರು. ಹಾಗಿದ್ರೆ ಅವರ ಮುಂದಿನ ನಡೆಗೇನು? ಸುಮಲತಾ ಮುಂದಿರುವಂತಹ ಆಯ್ಕೆಗಳನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸುಮಲತಾ ಪಾಲಿಗೀಗ 3 ಆಯ್ಕೆಗಳು ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಮಂಡ್ಯದಿಂದ ಪಕ್ಷೇತರವಾಗಿ ಕಣಕ್ಕಿಳಿಯೋದು. ಅದೇ ಸಿಚುವೇಶನ್ ಬದಲಾಗಿದೆ. ಈಗ ಬಿಜೆಪಿಯಿಂದ ಬೇರೆ ಸ್ಥಾನಮಾನಕ್ಕೆ ಪಟ್ಟು ಹಿಡಿಬಹುದು. 2ನೇ ಆಯ್ಕೆ ಸುಮಲತಾ ಮುಂದಿರುವಂಥದ್ದು. ಇನ್ನು 3ನೇ ಆಯ್ಕೆ ರಾಜಕೀಯದಿಂದಲೇ ಸಂಪೂರ್ಣ ದೂರ ಸರಿಯೋದು. ಆರಂಭದಿಂದಲೂ ಸುಮಲತಾ ಹೇಳ್ತಾ ಬರುತ್ತಿರುವಂಥದ್ದು, ನಾನು ರಾಜಕೀಯ ಮಾಡಿದ್ರೆ ಅದು ಮಂಡ್ಯದಲ್ಲೇ, ಕಣಕ್ಕಿಳಿದ್ರೆ ಅದು ಮಂಡ್ಯದಿಂದಲೇ. सुमलता आपके साथ बात किया? बहुत अच्छा रोल है। अच्छा, उनका राजनीतिक भविष्य बहुत उज्जवल है। अच्छा, अच्छा। एंड कर्नाटक में भी सर, अभी आप बिहार को देखिए, बिहार में जेडी और पासवान जी का एक साथ आए थे। अभी तक कुमारस्वामी और जेडीएस का नेता और बीजेपी का नेता एक साथ नहीं आया। ये वजह क्या? मतलब कोई नहीं, सब एक साथ आ चुके हैं। चुनाव प्रचार तो अब शुरू हो रहा है। अभी आज हम लोगों ने स्टार कैंपेनर की सूची भेजी है। उसमें माननीय देवगौड़ा जी और माननीय कुमारस्वामी जी प्रमुख हैं। तो चुनाव जब शुरू होगा तब एक साथ दिखेंगे। अभी तो चुनाव की तैयारी हो रही थी ना। और 3 दिन पहले कुमारस्वामी जी भी बयान दिया था, मतलब हम सिर्फ 2 सीट के लिए क्या लड़ू बोल के। एंड पहला जो लिस्ट आया आपका बीजेपी का, क्या दिया था, में कंसल्ट नहीं क्या हुआ था, क्या दिया था इसका, क्या दिया था इसका कोई महत्व नहीं होता। क्या हुआ इसका महत्व होता है। 25 सीटें भाजपा लड़ रही है और 8 सीटें जेडीएस लड़ रही है। ನೋಡಿ, ಅದನ್ನ ಎಲ್ಲ ಕೇಂದ್ರ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನೂ ಇಲ್ಲ. ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ. ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಅದು ಅಲ್ಲೇ ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಸುಮಲತಾ ಅಂಬರೀಶ್ ಬಹಳ ವಿಶ್ವಾಸದಲ್ಲಿದ್ರು ಮಂಡ್ಯ ತಮಗೇ ಸಿಗುತ್ತೆ, ಬಿಜೆಪಿಯಿಂದ ಟಿಕೆಟ್ ಲಭ್ಯ ಆಗತ್ತೆ ಅಂತ. ಆದರೆ ಬೆಳವಣಿಗೆಗಳು ಆ ರೀತಿಯ ಪೂರಕವಾಗಿರಲಿಲ್ಲ. ಈಗಂತೂ ಸ್ಪಷ್ಟ ಆಗ್ತಾ ಇದೆ, ಜೆಡಿಎಸ್ ಪಾಲಾಗಿದೆ ಮಂಡ್ಯ ಕ್ಷೇತ್ರ. ಹಾಗಿದ್ರೆ ಸುಮಲತಾ ಅವರ ಪಾತ್ರ ಏನು? ಮುಂದೆ ಯಾವ ರೀತಿಯಲ್ಲಿ ಹೆಜ್ಜೆ ಇಡ್ತಾರೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ಏನಾದರೂ ಅವರಿಗೆ ಭರವಸೆ ಕೊಡಲಾಗಿದೆಯಂತ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೋ ಎನ್ನುವಂಥ ಚರ್ಚೆಯ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಕೆಲವರು ಮಾತಾಡ್ತಾ ಇದ್ರು, ವಿಧಾನಸಭಾ ಚುನಾವಣೆಗೆ ಸುಮಲತಾ ಅವರು ಬೆಂಬಲ ಕೊಟ್ಟಿದ್ದಾರೆ, ಆದರೆ ಅವರಿನ್ನೂ ಅಧಿಕೃತವಾಗಿ ಪಾರ್ಟಿ ಸೇರ್ಪಡೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಈ ಬಾರಿ ಆ ಎಲ್ಲ ಹೇಳಿಕೆಗಳು, ಆಂತರಿಕವಾಗಿ ಆಡ್ಕೊಳ್ತಾ ಇದ್ದ ಮಾತುಗಳೆಲ್ಲವೂ ಕೂಡ ಸುಮಲತಾ ಅವರಿಗೆ ಈ ಬಾರಿ ಟಿಕೆಟ್ ಮಂಡ್ಯದಲ್ಲಿ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವ ಲಕ್ಷಣಗಳು ಗೊತ್ತಾಗ್ತಾ ಇದ್ವು. ಈಗ ಅಧಿಕೃತವಾಗಿ ಬಿಜೆಪಿ ಘೋಷಣೆಯನ್ನು ಮಾಡಿದೆ, ಮಂಡ್ಯದಲ್ಲಿ JDSಗೆ ಟಿಕೆಟನ್ನು ಬಿಟ್ಕೊಡ್ಲಾಗತ್ತೆ ಅನ್ನುವಂಥದ್ದು. ಇದೇ ಬೆನ್ನಲ್ಲೇ ಸುಮಲತಾ ಅವರು ಕೂಡ ದೆಹಲಿಗೆ ಹೋಗಿ ಕೇಂದ್ರ ನಾಯಕರ ಜೊತೆ ಒಂದು ಚರ್ಚೆಯನ್ನು ಮಾಡಿದ್ದಾರೆ, ಜೊತೆಗೆ ತನ್ನ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಈ ಮಧ್ಯೆ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಯನ್ನು ಮಾಡ್ತೀರಾ ಎನ್ನುವಂಥ ಪ್ರಶ್ನೆಯು ಕೂಡ ಎದುರಾಯಿತು ಎನ್ನುವಂಥದ್ದು ಮೂಲಗಳ ಮಾಹಿತಿ. ಅದಕ್ಕೆ ಉತ್ತರವನ್ನು ಕೂಡ ಸುಮಲತಾ ಅವರು ಕೊಟ್ಟರು. ನಾನು ಮಂಡ್ಯದಿಂದಲೇ ಸ್ಪರ್ಧೆಯನ್ನು ಮಾಡೋದು ಅಥವಾ ಮಂಡ್ಯದಿಂದಲೇ ನಾನು
ಸ್ಪರ್ಧೆಯನ್ನು ಈ ಹಿಂದೆ ಮಾಡಿದ್ದೆ. ನಾನು ಬೆಂಗಳೂರು ಏನು ಉತ್ತರ ಇದೆ ಅಲ್ಲಿಯೂ ಕೂಡ ಸ್ಪರ್ಧೆ ಮಾಡುವಂತೆ ಕೇಳಲಾಯಿತು. ಬೆಂಗಳೂರು ಉತ್ತರವನ್ನೇ ಆಯ್ಕೆ ಮಾಡಿಕೊಳ್ಳೋದು ನಾನು ಯಾಕೆ ಚಿಕ್ಕಬಳ್ಳಾಪುರವನ್ನು ಹೋಗಿ ಸ್ಪರ್ಧೆ ಮಾಡಲಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಲ್ಲಿಗೆ ಸುಮಲತಾ ಅವರು ಯಾವುದೇ ಬೆಂಗಳೂರು ಉತ್ತರ ಇರಬಹುದು ಅಥವಾ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಯನ್ನು ಮಾಡುವುದಿಲ್ಲ ಎನ್ನುವಂಥ ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ. ಇದರ ಮಧ್ಯೆ ಮಂಡ್ಯದಲ್ಲಿ ಸ್ಪರ್ಧೆಯನ್ನು ಮಾಡಬೇಕೋ ಮಾಡಬಾರ್ದು ಎನ್ನುವ ಕುರಿತಾಗಿ ಕಳೆದ 15-20 ದಿನಗಳ ಹಿಂದೆ ಅವರ ನಿವಾಸದಲ್ಲಿ ಬಹುದೊಡ್ಡ ಸಭೆಯನ್ನು ಮಾಡಲಾಗಿತ್ತು. ಆ ಭಾಗದ ಆಗ ಬಿಜೆಪಿಯ ನಾಯಕರುಗಳಿರ್ಬೋದು, ಜೊತೆಗೆ ಅಲ್ಲಿಯ ಪದಾಧಿಕಾರಿಗಳಿರ್ಬೋದು, ಸುಮಲತಾ ಅವರಿಗೆ ಈ ಹಿಂದೆ ಸಪೋರ್ಟ್ ಮಾಡಿದಂಥ ಬೆಂಬಲಿಗರಿರ್ಬೋದು, ಇವರೆಲ್ಲರೂ ಕೂಡ ಮಂಡ್ಯದಿಂದ JP ನಗರಕ್ಕೆ ಅವರ ನಿವಾಸಕ್ಕೆ ಬಂದು ಸಭೆಯನ್ನು ಮಾಡಿದರು. ಅವತ್ತಿನ ಆ ಸಭೆಯಲ್ಲಿ ಸ್ವತಃ ದರ್ಶನ್ ಅವರು ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಸಚ್ಚಿದಾನಂದ ಅವರು ಕೂಡ ಇದ್ದರು. ಆದರೆ ಈಗ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾದ ಬಳಿಕ ಅಥವಾ JDSಗೆ ಟಿಕೆಟನ್ನು ಕೊಡಲಾಗತ್ತೆ, ಆ ಕ್ಷೇತ್ರದಲ್ಲಿ ಬಿಟ್ಕೊಡಲಾಗತ್ತೆ ಅನ್ನುವಂಥ ಅಧಿಕೃತವಾದ BJPಯ ನಿರ್ಧಾರಗಳಿಂದಾಗಿ ಸುಮಲತಾ ಅವರು ಮುಂದೇನು ಮಾಡ್ತಾರೆ ಎನ್ನುವಂಥದ್ದು ಈಗಿರುವ ಪ್ರಶ್ನೆ. ಪ್ರಮುಖವಾಗಿ ಕಳೆದ ಬಾರಿ ಯಾರೆಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಪಕ್ಷೇತರವಾಗಿ ಬೆಂಬಲವನ್ನು ಮಾಡಿದರು, ಅದರಲ್ಲೇ ಪ್ರಮುಖರಾದಂಥ ಸಚ್ಚಿದಾನಂದ ಅವರು BJPಗೆ ಸೇರ್ಪಡೆಯಾಗಿದೆ. BJPಯ ಚಿಹ್ನೆಯಡಿ ಅವರು ಈ ಬಾರಿ ಶ್ರೀರಂಗಪಟ್ಟಣದಿಂದ ಸ್ಪರ್ಧೆಯನ್ನು ಮಾಡಿ 40,000ಕ್ಕೂ ಹೆಚ್ಚಿನ ಅಧಿಕ ಮತವನ್ನು ಪಡ್ಕೊಂಡಿದ್ದರು. ಹೀಗಾಗಿ ಈಗ ಒಂದು ವೇಳೆ ಸುಮಲತಾ ಅವರು ಪಕ್ಷೇತರವಾಗಿ ಮತ್ತೆ ಸ್ಪರ್ಧೆಯನ್ನು ಮಾಡೋದಿದ್ದರೆ ಅವರಿಗೆ ಒಂದಿಷ್ಟು ಕಳೆದ ಬಾರಿಯ ಚುನಾವಣೆಯಂತೆ ಅವಕಾಶಗಳು ಜಾಸ್ತಿ ಸಿಗಬೇಕು ಅಂತ ಹೇಳಿದಾಗ ಸಹಜವಾಗಿ ಆ ಭಾಗದ ಸಚ್ಚಿದಾನಂದ ಇರ್ಬೋದು ಮತ್ತು ಕಳೆದ ಬಾರಿ ಏನು BJP ಒಂದು ರೀತಿ ಅಲ್ಲಿ ಟಿಕೆಟನ್ನು ಘೋಷಣೆ ಯಾರಿಗೂ ಅಭ್ಯರ್ಥಿಗಳನ್ನು ಹಾಕದೆ ಸುಮಲತಾ ಅವರಿಗೂ ಕೂಡ ಸಪೋರ್ಟನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಒಂದು ಬಲ ಬಂದಿತ್ತು, ಅವರು ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ರು. ಆದರೆ ಈ ಬಾರಿ JDS ಮತ್ತು BJP ಮೈತ್ರಿಯಾಗಿದೆ. ಸ್ವತಃ BJPಯೇ JDSಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದರೆ ಅದು ವಾತಾವರಣ ಅಷ್ಟೊಂದು ಉತ್ತಮವಾಗಿಲ್ಲ ಎನ್ನುವಂಥ ಲಕ್ಷಣಗಳು ಗೋಚರವಾಗ್ತಿರುವ ಸಂದರ್ಭದಲ್ಲಿ ಸ್ವತಃ ಸುಮಲತಾ ಅವರೇ ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದರ ಬಗ್ಗೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಮೇಲ್ನೋಟಕ್ಕೆ ನೋಡೋದಾದರೆ ಪ್ರತಿಮಾ, ಸುಮಲತಾ ಅವರು ಈ ಬಾರಿ ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದೆ, ಕಳೆದ ಬಾರಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದಂಥ ಅನೇಕರು BJP ಸೇರ್ಪಡೆ ಆಗಿದ್ದಾರೆ, ಜೊತೆಗೆ BJP ಕೂಡ ಸಪೋರ್ಟ್ ಮಾಡಿತ್ತು ಅನ್ನುವಂಥದ್ದು. ಈಗ ಮೈತ್ರಿ ಆಗಿರುವುದರಿಂದ ಬಹುಶಃ ಸುಮಲತಾ ಅವರಿಗೆ ಬೇರೆ ಅವಕಾಶಗಳನ್ನು ಮಾಡಿಕೊಡ್ಬೋದು. ಮತ್ತು ಉಸ್ತುವಾರಿಯಾಗಿರುವಂಥ ಅಗರ್ವಾಲ್ ಕೂಡ ಹೇಳ್ತಾ ಇದ್ರು ಸುಮಲತಾ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿದೆ ಅಂತ. ಒಂದು ಅರ್ಥದಲ್ಲಿ ಬೇರೆ ಬೇರೆಯ ಅವಕಾಶಗಳನ್ನು ಕೊಡುವ ನಿಟ್ಟಿನಲ್ಲಿಯೂ ಕೂಡ ಸುಮಲತಾ ಅವ್ರ ಜೊತೆ ಹೈಕಮಾಂಡ್ ಮಾತಾಡಿದೆ ಎನ್ನುವಂಥದ್ದು ಮಾಹಿತಿ. ಹೀಗಾಗಿ ಈ ಬಾರಿ ಸುಮಲತಾ ಅವರು ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಈ ಕ್ಷಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.